ನಮ್ಮ ಅಕ್ಕನ ಎದುರುಗಡೆ ನನಗೆ ನಿನ್ಕೊಂಡು ಮಾತಾಡೋಕ್ಕೆ ಭಯ ಆಗುತ್ತೆ ಕಣಪ್ಪ. ಏನಿಲ್ಲ ಪರವಾಗಿಲ್ಲ ಮಾತಾಡು. ಹಂಗೆಲ್ಲ ಏನು ಜಾಸ್ತಿ ಎದ್ರುಕೊಳಕ್ಕೆ ಹೋಗ್ಬೇಡ. ನಾನೇನು ಹಂಗೆಲ್ಲ ಏನಿಲ್ಲ ಜಯ, ಈ ಹೊಲ ಅತ್ಲಾಗೆ ಇಲ್ಲಿ ನೋಡಿಲಿ ಯಾರು ಮಾಡ್ತಾರೆ ಅತ್ಲಾಗೆ ಹೊಲ ಎಲ್ಲನ ಆಗಲ್ಲ. ಅದಕ್ಕೆ ಟೌನ್ನಾಗ ಎಲ್ಲನ ಸೈಟ್ ಗಿಟ್ ತಗೊಂಡು ಸುಮ್ಮನೆ ಮನೆ ಕಟ್ಸ್ಬಿಟ್ಟು ಬಾಡಿಗೆ ದುಡ್ಕೊಂಬತ್ತೆ. ಅವಾಗ ಸರ್ ಕುಕ್ಕಂಡು ಉಣ್ಬೋದು. ಇವಾಗ ನನ್ನ ಕೈಲಿ ಆಗಲ್ಲ, ನಿನಗೆ ಅಲ್ಲೇ ಗೊತ್ತು. ಅದಕ್ಕೇ ಸಾವಿತ್ರಿಗೆ ಹೇಳಿ ಸೈನ್ ಹಾಕ್ಸು, ಹೊಲ ಎಲ್ಲನ ನನ್ನ ಹೆಸ್ರಿಗೆ ಮಾಡಿಸ್ಕೊಬಿಡೋಣ ಅಂತ ಇದ್ದೀನಿ. ಮಾಡಿಸ್ಕೊಂಡು ಮಾರೋಣ ಅಂತ ಇದ್ದೀನಿ. ಅಲ್ಲ, ಬುದ್ಧಿ ಐತೆ ಎಂಬನೇ ಇಲ್ಲ ಅಂಬ ನಿನಗೆ. ಏನು ಹೊಲ ಮಾರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಬುದ್ಧಿ ಐತೆ ಎಂಬನ ಇಲ್ಲ ಅಂಬನ ತಲೆಯಾಗೆ. ನಿಂಗೆ ಗೊತ್ತಾಗಲ್ಲ ನಿನಗೆ. ನಾನು ಹೇಳಕ್ಕೆ ಕೇಳಿಸ್ಕ್ಯಾ. ಗೊತ್ತಾಗನಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದೆ ಅಲ್ಲ. ಹೊಲ ಮಾರಿ ಮನೆ ಎಲ್ಲನ ಕಟ್ಟಿಸ್ತೀನಿ ಅಂತ ಹೇಳ್ತೀಯಲ್ಲ, ಮನೆಯಾಗೇನಲ್ಲಿ ಬೆಳೆ ಬೆಳೆಯಂಗಿದೆಯೇ? ಬೆಳೆ ಬೆಳಿಬೇಕು. ಬೆಳೆ ಬೆಳೆದು ಅದ್ರಾಗೆ ಖುಷಿ ಪಡಬೇಕು. ರಾಗಿ ಕಾಳು ಬೆಳೆಯೋಕ್ಕಾಗುತ್ತೆ ಮನೆ ಕಟ್ಟಿ? ನೀನೊಬ್ಬ ಉಂಬಕ್ಕೆ ರಾಗಿ ಕಾಳು ಬೇಡ, ಮುದ್ದೆ ಬೇಡ. ಭತ್ತ ಬೆಳೆದ್ರೆ ತಾನೇ ಅನ್ನ ಉಂಬೋದು. ಅನ್ನ ಉಂಬಕ್ಕೆ ಹೊಟ್ಟಿಗೆ ಅನ್ನ ಬೇಡವಿ. ಹೊಲ ಮಾರು ಮನೆ ಕಟ್ತೀಯ ಮನೇನ? ನಾನು ಒಪ್ಪಲ್ಲಪ್ಪ, ಇದಕ್ಕೆ ನಾನು ಒಪ್ಪಲ್ಲ. ಅಕ್ಕ ಒಪ್ಪಲ್ಲ ಅಂದಮೇಲೆ ಏನು ಬೇಡ. ಇವಾಗ ಅಕ್ಕ ಪಾಣಿ ದುಡ್ಡೆಲ್ಲನ ಬೀಳ್ತಾ ಇದ್ದಾವೆ. ಒಬ್ಬೊಬ್ರಿಗೆ ಎಷ್ಟಿಷ್ಟೊಂದು ಪಾಣಿ ದುಡ್ಡು ಬೀಳ್ತಾವೆ. ಅದಕ್ಕೆ ಮಾರೋದೇನು ಬೇಡ. ನೀನು ಬೇಡ ಅಂದರೆ ಬೇಡ ಅಷ್ಟೇ. ನಿನ್ನ ಮಾತು ಮೀರಲ್ಲ ಅಕ್ಕ, ನಾವು ನಿನ್ನ ಮಾತು ಮೀರಲ್ಲ. ಅದಕ್ಕೆ ಪಾಣಿ ದುಡ್ಡೆಲ್ಲ ಬೀಳ್ತಾ ಇದ್ದಾವೆ. ಅಪ್ಪನ ಹೆಸ್ರಿಗೆ ಮಾಡ್ಸೋಣ ಅಂತ. ಅದು ಜಂಟಿ ಖಾತೆ ಐತೆ. ಅದಕ್ಕೋಸ್ಕರನ ಇವಾಗ ಸಾಯಿತ್ರಕರು ಎಲ್ಲರೂ ಸೈನ್ ಹಾಕ್ಬಿಟ್ರೆ ಜಂಟಿ ಖಾತೆ ಇರೋದು ಅಪ್ಪನ ಹೆಸ್ರಿಗೆ ಬರುತ್ತೆ. ಅಜ್ಜಿನೂ ಸಾಯಿತ್ರಕನ ಹಾಕಿ ಇವ್ರ ಹೆಸ್ರಿಗೆ ಬರುತ್ತೆ. ಅದನ್ನೆಲ್ಲ ಮುಂದಿನ ಕಂಡು ಸ್ವಲ್ಪ ಓಡಾಡಿ ಮಾಡಿಸ್ರಿ ಅಪ್ಪನ ಹೆಸ್ರಿಗೆ ಅಂತ ಮಾಡ್ಸೋಣ ಹೇಳ್ಬಿಡು. ಅದಕ್ಕೇನಂತೆ. ಅದಾದ್ರೂ ಮಾಡಿಸ್ತೀನಿ. ಮಾರ್ಕೊಂಡು ತಿನ್ಬೇಕಾದ್ರೆ ನಾನು ಒಪ್ಪಲ್ಲ. ಸರಿ ಆಯಿತು ಬಿಡ ಜಯ, ಮಾರೋಕ್ಕಾದ್ರೆ ಬೇಡ. ನೀನು ಬೇಡ ಅಂತೀಯ ಅಂದಮೇಲೆ ಮಾರೋದೇನು ಬೇಡ. ಯಾಕಂದರೆ ನೀನು ಬೇಡ ಅಂದರೆ ಮುಗೀತು. ನಾನು ತಿರ್ಗೋದಕ್ಕೆ ಅಡ್ಡ ಮಾತಾಡಲ್ಲ ಇವಾಗ. ಯಾಕಂದರೆ ಅದು ಜಂಟಿ ಎಲ್ಲನ ಇರೋದ್ರಿಂದ ನಮ್ಮ ಅಪ್ಪಯಿಂದ ಎರಡು ಬರೋದ್ರಿಂದ ಅದು ನಮ್ಮ ಅಮ್ಮನ ಹೆಸರಿಗೆ ಇಲ್ಲ. ಅದು ಪಾಣಿ ದುಡ್ಡುಗಳೆಲ್ಲ ಬತ್ತಿರ್ತಾವಲ್ಲ, ಅದಕ್ಕಾಗಿನ ಇವಾಗ ನನ್ನ ಅಕೌಂಟ್ ನನ್ನ ಇದಕ್ಕೆ ಮಾಡ್ಕೊಂಡ್ರೆ ಅದೇ ಮಸ್ತ್ ದುಡ್ಡು ಬರ್ತೈತೆ. ತಿಂಗ್ಳಿಗೆ 2,000 3,000 ಹಿಂಗೆ ಪಾಣಿ ದುಡ್ಡುಗಳು ಅವು ಇವು ಆಡ್ತಾವು ಎಲ್ಲ ಹಾಕ್ತಿರ್ತಾರೆ. ಆ ಬೆಳೆದು ಈ ಬೆಳೆದು ಅಂತ ಹೇಳಿ ಹಾಕ್ತಿರ್ತಾರೆ ದುಡ್ಡುಗಳು. ಅದಕ್ಕಾಗಿನ ಒಂದಿಟ್ಟು ನೀನು ಅದನ್ನ ಓಡಾಡಿ ಒಂದಿಟ್ಟು ಮಾಡಿಸು ಮುಂದಿನ ಕಡೆ. ಯಾಕಂದ್ರೆ ನೀನು ಅದೆಲ್ಲ ಕಂಡಿರ್ತೀಯಲ್ಲನ, ಅದಕ್ಕಾಗಿನ ಮಾಡ್ಸನ್ ಬಿಡು. ಅದಕ್ಕೇನಂತೆ ಮಾಡಿಸ್ತೀನಿ. ನಾನು ಹೇಳ್ದಂಗೆ ಕೇಳಿದ್ದಾರೆ ಅಂದಮೇಲೆ ಮಾಡಿಸ್ತೀನಿ ಹೇಳು. ನಿನ್ನ ಹೆಸ್ರಿಗೆ ಒಜ್ಜಿದನು ಸಾವಿತ್ರದ ಸೈನ್ ಬೇಕಾ? ಸರಿ ಆಯ್ತು ಹೇಳಿ ಹಾಕಿಸ್ತೀನಿ. ಸಾವಿತ್ರನಿಗೂ ಹೇಳ್ತೀನಿ, ಸಾವಿತ್ರನಿಗೂ ಹೇಳಿ ಹಾಕಿಸ್ತೀನಿ. ಹೇಳ್ಬಿಡು. ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದರೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇವಾಗ ನಮ್ಮ ಮಾತು ಮೀರಲ್ಲ. ನೀವು ಹಂಗಿದ್ದೀರಾ. ಮಾರ್ತೀವಿ ಅಂದ್ರಿ, ಮಾರೋದು ಬೇಡ ಅಂತ ಹೇಳಿದ್ದೀನಿ. ಮಾರಬೇಡ್ರಿ ಅಷ್ಟೇ. ಹಂಗೇನೆ ನಾನು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ನಿಮಗೆ ಒಳ್ಳೇದಾಗುತ್ತೆ. ಬಾರಜೆ ಬಾ. ಮಗ ಹೊಲ ಹೆಸ್ರಿ ಮಾಡಿಸ್ಕೊಂತಾನಂತೆ, ಸೈನ್ ಹಾಕು ಸುಮ್ಮನೆ. ಅಯ್ಯೋ ಮಾರ್ತಾನೇನ ಕಣೆ. ಮಾರ್ತಾನೆ ಎಂಬುದಾದ್ರೆ ನಾನು ಹಾಕಲ್ಲ. ಮಾರ್ತಾನ ನಾನು ಸೈನ್ ಹಾಕಿರಿ. ಇಲ್ಲ ಕಣತೆ ಮಾರಲ್ಲ. ಯಾಕೆ ಮಾರ್ಕೊಂತೀಮನ? ನಮ್ಮ ಅಕ್ಕಯ್ಯ ಜೇಕಯ್ಯ ಮಾರಬೇಡ್ರಿ ಅಂತು. ನಾವು ಅದಕ್ಕೇನೆ ಮಾರಲ್ಲ. ಯಾಕೆ ಮಾರ್ಬೇಕೇಳು? ಮಾರೋದ್ರಿಂದ ಏನಾಗುತ್ತೆ ನಮಗೆ ಗೊತ್ತಾಗಲಿಲ್ಲ. ಮನೆಯಾಗೇನೋ ರಾಗಿ ಬೆಳೆಯೋಕ್ಕಾಗುತ್ತೆ, ಮನೆಯಾಗೇನು ಭತ್ತ ಬೆಳೆಯೋಕ್ಕಾಗುತ್ತೆ, ಮನೆಯಾಗೇನು ಬೆಳೆ ಬೆಳೆಯೋಕ್ಕಾಗುತ್ತೆ ಅಂತಂತು ಅದಕ್ಕೇ ಮಾರಲ್ಲ. ಇವಾಗ ದುಡ್ಡುಗಳು ಅವು ಬೀಳ್ತಿರ್ತಾವಲ್ಲ, ಅದಕ್ಕೆ ಪಾಣಿ ದುಡ್ಡುಗಳು ಅವು ಬೀಳ್ತಿರ್ತವೆ. ಅದು ಜಂಟಿ ಇರೋದ್ರಿಂದ ಬರಲ್ಲ. ಇವ್ರ ಹೆಸ್ರಿಗಾದರೆ ಅದು ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಓಡಾಡಿ ಮಾಡಿಸ್ಬೇಕು. ಅಕ್ಕ ಅದರೆಲ್ಲ ಕಂಡೈತಲ್ಲ, ಅದಕ್ಕೆ ನೀನು ಮಾತಾಡ್ಕೊಡ್ದು. ನಾನು ಹೇಳಿದ ಕೂ ಅನ್ಬೇಕು. ಅವ್ರು ನಾನು ಹೇಳಿರೋ ಮಾತಿಗೆ ಅವ್ರ ಮಾತು ಮೀರ್ತಿಲ್ಲ ಅಂತಿದ್ರೆ ನೀನೇನು ನಾನು ಹೇಳಿರೋ ಮಾತಿ ಮೀರಬಾರ್ದು. ನೀನು ನಾನು ಹೇಳ್ದಂಗೆ ಕೇಳಬೇಕು. ಏನು ಗೊತ್ತಾಗಲ್ಲ ಅನ್ನೋ ಥರ ನಡ್ಕೊಂತಾ ಇದೆಯಲ್ಲ. ಅಲ್ಲ ಹೇಳ್ತಾ ಇದ್ದೀನಿ, ನಿನ್ಗೆ ಸ್ವಲ್ಪನಾದ್ರೂ ಗೊತ್ತಾಗಲ್ಲ. ಗೊತ್ತಾಗಲಿಲ್ಲ ಅಂದರೆ ನಾವು ಹೇಳ್ದಂಗೆ ಕೇಳಬೇಕು ನೀನು. ಅದೇ ಅಕ್ಕ, ನಮಗೂ ಗೊತ್ತಾಗಲ್ಲ. ತಾಲೂಕು ಆಫೀಸ್ನಾಗೆಲ್ಲ ಓಡಾಡೋದು ಮಾಡಿಸೋದು ನಿನ್ಗೆ ಅದೆಲ್ಲ ಗೊತ್ತಾಗುತ್ತಲ್ಲ, ಅದಕ್ಕೇನೆ. ಯಾಕಂದರೆ ನೀನು ತಾಲೂಕು ಆಫೀಸು ಅಂಥದ್ದು ಇಂಥದ್ದು ಆಫೀಸರ್ಗಳನ್ನೆಲ್ಲ ಕಂಡಿರ್ತೀಯ. ಓಡಾಡ್ಕೊಂಡು ಈ ಅಪ್ಪಗೂ ಗೊತ್ತಾಗಲ್ಲ. ಯಾತು ಗೊತ್ತಾಗಲ್ಲ ಈ ಅಪ್ಪನಿಗೂ. ನಾನೀಗೆಲ್ಲ ನಾನು ಅದ್ರಾಗೆಲ್ಲ ಹೈ ಕ್ಲಾಸ್ ಬಿಡು. ಅದ್ರಾಗೆಲ್ಲ ಫಸ್ಟ್ ಕ್ಲಾಸ್. ನಾನು ಯಾವ ಅಧಿಕಾರಿ ತಕೋ ಏನು ಮಾಡಿಸ್ಕೊಂಬರ್ಬೇಕು, ಇಂಥದ್ದು ಬೇಕು ಅಂತ ಹೇಳು, ನಾನು ಅಂಥದ್ದು ಮಾಡಿಸ್ಕೊಬರ್ತೀನಿ. ಏನು ಬೇಕು ಅಂತ ಕೇಳಿ ನೀನು ಅಷ್ಟೇನೆ. ಯಾಕೆ ನನಗೆ ಇಂಥದ್ದು ಬೇಕು, ಇಂಥದ್ದು ಮಾಡಿಸ್ಬೇಕು ಅನ್ನು. ನಾನು ಏನಿಲ್ಲ, ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡಿಸ್ಕೊಬರ್ತೀನಿ ನಾನು. ಹಂಗೆ ಅದೆಲ್ಲ ಕಂಡಿರ್ಬೇಕು. ಅದಕ್ಕೆಲ್ಲ ನ್ಯಾಕ್ ಬೇಕು. ಎಲ್ಲರೂ ಹಂಗೆ ಅಂತಾರೆ ನನಗೆ. ನೀನು ಯಾವ ಅಧಿಕಾರಿ ತಕ್ಕ ಬೇಕಾದ್ರೂ ಹೋಗಿ ನೀನು ಹಿಂಗೆ ಮಾಡಿಸ್ಕೊಬರ್ತೀಯಾ ಅಂತಾರೆ. ಮಾಡಿಸ್ತೀನಿ ಹೇಳ್ಬಿಡು. ಅದಕ್ಕೇನಂತೆ. ಇವಜ್ಜಿದು ಸಾವಿತ್ರದ ಸೈನ್ ಹಾಕಿ ಗಿಣಿರಾಜನ ಹೆಸ್ರಿಗೆ ಬರಂಗೆ ಮಾಡಬೇಕು.
ಮಾಡ್ತೀನಿ ಬಿಡು, ಮಾಡ್ತೀನಿ. ಅದಕ್ಕೆ ಮತ್ತು ನಾನು ಈ ಅಪ್ಪಗೆ ಹೇಳಿದೆ, ಈ ಅಪ್ಪ ಅದಕ್ಕೆ ಬಿಡಕ್ಕೆ ನಾವೇ ಹೋಗಿ ಮಾಡಿಸ್ಕೆ ಬರೋಕ್ಕಾಗುತ್ತೆ, ಅವಳಿ ಪಾಪ ಟೆನ್ಷನ್ ಅಂತೂ ಇಲ್ಲ ಕಣಪ್ಪ, ಅಕ್ಕಗೆ ಬಿಟ್ಟರೆ ನೀನು ಯಾರಿಗೂ ಹೇಳ್ಬೇಡ, ನಮ್ಮ ಅಕ್ಕಗೆ ಹೇಳು ನೀನು, ನಮ್ಮ ಜಯ್ಯ ಕೈಗೆ ಬಿಟ್ಟರೆ ನೀನು ಯಾರಿಗೂ ಹೇಳ್ಬೇಡ ಅಂತಂದೆ. ಅದಕ್ಕೆ ಸರಿ ಆಯ್ತು ಹೇಳಿ, ಯಾರಿಗೂ ಹೇಳಲ್ಲ ಅಂತೀಯಪ್ಪ. ಅಕ್ಕಗೆ ಹೇಳು, ಅಕ್ಕನೇ ಇರಬೇಕಾದ್ರೆ ಯಾರಿಗೆ ಯಾಕೆ ಹೇಳ್ತೀಯ, ಅದು ಯಾರಿಗ ಹೇಳ್ತೀನಿ ದುಡ್ಡು ಕೊಡ್ತೀನಿ ಅಂತ. ದುಡ್ಡು ಯಾಕೆ ಮುಗಿಸ್ತೀಯ ಮರೆ, ನಮ್ಮ ಅಕ್ಕನೇ ಇರಬೇಕಾದ್ರೆ ನಾನು ದುಡ್ಡು ಯಾಕೆ ಮುಗಿಸ್ತೀರಾ, ಅಲ್ಲ ದುಡ್ಡು ಯಾಕೆ ಮುಗಿಸ್ತೀರಾ ನೀವು ಅಂತ ನಾನು ಇವತ್ತೆಲ್ಲ ಕಂಡಿದ್ದೀನಿ, ಎಲ್ಲ ಕಂಡಿರ ಅಂತ ನಮ್ಮ ಮನೆಗೆ ನೀವು ಯಾಕೆ ದುಡ್ಡು ಮುಗಿಸೋಕೆ ಹೋಗ್ತೀನಿ, ನಾನೆಲ್ಲ ಮಾಡಿಸ್ತೀನಿ ಸುಮ್ಮನಿರು, ಇಲ್ಲ ಪೇಪರ್ ಎಲ್ಲ ರೆಡಿ ಮಾಡಿಸಿ ನೀವು ಅಜ್ಜಿನೂ ಸಾವಿತ್ರನೂ ಎಲ್ಲರೂ ಕರ್ಕೊಂಬಂದು ಸೈನ್ ಹಾಕ್ಸಿ ನಿನ್ನ ಹೆಸರು ಬರುತ್ತೆ, ತಲೆ ಕೆಡಿಸ್ಕೊಬೇಡ, ಎಲ್ಲ ಮಾಡಿಸ್ತೀನಿ. ಅದೇ ಹೇಳಂಗಂದ್ಲು, ನಮ್ಮ ಅಕ್ಕನ ಬಿಟ್ಟು ಯಾರ್ಯಾರಿಗೆ ಹೇಳು ಕುಡ್ದು ನೀನು, ನಮ್ಮ ಅಕ್ಕಯ್ಯ ಅಂದ್ಲು. ಕಣಮ್ಮ ನಿಮ್ಮ ಅಕ್ಕಯ್ಯನೇ, ನಿಮ್ಮ ಅಕ್ಕನ ಬಿಟ್ಟು ಬೇರೆ ಯಾರಿಗೂ ಹೇಳಲ್ಲ ಅಂತ ಹೇಳಿ ಹೇಳ್ದೆ. ಅದಕ್ಕೇನೆ ನಮ್ಮ ಅಕ್ಕಯ್ಯಗೆ ಹೇಳ್ಬೇಕು, ನೀನು ನಮ್ಮ ಅಕ್ಕಯ್ಯಗೆ ಹೇಳ್ಬೇಕು ಅಂದ್ಲು. ಕಣಮ್ಮ ನಿಮ್ಮ ಅಕ್ಕಯ್ಯಗೆ ಹೇಳ್ತೀನಿ ಅಂತ ಅಂದಿದ್ದು ನಾನು. ಮತ್ತೆಲ್ಲ ಎಂಥ ಆಫೀಸರ್ ನಾವು ನೋಡು, 4 ಅಕ್ಷರ ವಿದ್ಯೆ ಕಲ್ತಿರೋರು, ಇನ್ನು ಮುಂದೆ ಏನಕ್ಕೂ ಅಲ್ಲ ನಿಜವಾಗ್ಲೂ. ನಾನು ಕಾಲೇಜ್ಗೆ ಹೋಗಿದ್ರು ಇನ್ನು ಮುಂದೆ ಏನಕ್ಕೂ ಅಲ್ಲ ಓದಿರೋರು. ನಮಗೆ ಎಲ್ಗ ನಮಗೆ ಧೈರ್ಯ ಇಲ್ಲ ಮಾತಾಡೋಕ್ಕೆ, ನಿನ್ನ ಥರ ಎಲ್ಲ ಕಂಡಿಲ್ಲ, ನೀನು ನೋಡೋಕೆ ಓದಿಲ್ಲ ಅಂದ್ರೂ ತುಂಬ ನೀನು ಯಪ್ಪ ಹೆಂಗೆ ಅಲ್ಲೇ, ಅಯ್ಯೋ ದೇವ್ರೆ, ಇನ್ನಷ್ಟು ಟ್ಯಾಲೆಂಟ್ ಇರಬೇಕು ಅಂಬದು. ಅದಕ್ಕೆ ಮತ್ತೆ ಓದಲಿಲ್ಲ ಬರೀಲಿಲ್ಲ ಅಂದ್ರೂ ಸ್ವಲ್ಪ ನಾಲೆಡ್ಜ್ ಇರಬೇಕು, ತುಂಬ ನಾಲೆಡ್ಜ್ ಐತೆ ಅಕ್ಕ ನಿಮಗೆ. ಮತ್ತೆ ಓದೋದೇ ಅಲ್ಲ ಇವಾಗ, ಓದೋದಲ್ಲ ಮುಖ್ಯ, ಟಾಲೆಂಟ್ ಇರಬೇಕು. ಓದಿದ್ರು ಸುಮ್ಮನೆ ಸಾಡುಗಳಿದ್ದಂಗೆ ಏನಕ್ಕೆ ಬಂದಂಗೆ, ಓದಿರೂ ಸುಮ್ಮನೆ ಮಕ್ಕಳು ಬಿಡ್ಕೊಂಡು ಅಲ್ಲೆಲ್ಲ ಮಕ್ಕಳು ಬಿಡ್ಕೊಂಡು ಏನು ತಿಳಿಯಲ್ಲಮ್ಮಂಗೆ ಮಂಕ್ರುಗಳಿದ್ದಂಗೆ ಇದ್ರೆ ಏನಕ್ಕೆ ಬಂದಂಗೆ ಸಾಡಿದ್ದಂಗೆ. ಸ್ವಲ್ಪ ಚುರುಕಾಗಿರ್ಬೇಕು, ಓದಿರೂ ನಾಜಕ್ಕಿರ್ಬೇಕು. ಇವಾಗಿನ ಕಾಲದಾಗೆ ನಾಜಕ್ಕಿರಬೇಕು, ನಯ ನಾಜಕ್ಕು ಏನ ಗೊತ್ತಾಗಬೇಕು, ಟಾಲೆಂಟ್ ಇರಬೇಕು, ಟಾಲೆಂಟ್. ಗೊತ್ತಿಲ್ಲ ಪಾಪ ನಿಮಗೆ ಇನ್ನೆಲ್ಲನ. ಅದಕ್ಕೆ ಗಿಣಿರಾಜನ್ಗೂ ಅಷ್ಟು ಗೊತ್ತಾಗಲ್ಲ, ಟಾಲೆಂಟ್ ಇಲ್ಲ. ನಾನಿರೋದಕ್ಕೆ ಅಷ್ಟೊಂದು ಹಿಂಗೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ, ಇಲ್ಲ ಅಂದಿದ್ರೆ ಇನ್ನೂ ಟಾಲೆಂಟೇ ಇಲ್ಲ ಅವನು. ನೋಡಿ ಓದಿದ್ರು ನನ್ನ ಮುಂದೆ ಏನಕ್ಕೂ ಅಲ್ಲ ಅಲ್ವೇ. ಎಲ್ಲರೂ ಹಂಗೆ ಅಂತಾರೆ, ಅಯ್ಯೋ BSc ಮಾಡಿರೋರು ನಿನ್ನ ಮುಂದೆ MSc ಮಾಡಿರೋರು ನಿನ್ನ ಮುಂದೆ ಏನಕ್ಕೂ ಅಲ್ಲ ಅಂತನ್ನೆಲ್ಲ ನಿಲ್ಲಿಸಿ ಹಸಿ ಕೆಸಿಬೇಕು, ನಿಂಬೆ ನಿಲ್ಲಿಸ್ದಂಗೆ ನಿಲ್ಲಿಸಿ ಹಸಿ ಕೆಸಿಬೇಕು. ಜಯಮ್ಮ ನಿನ್ನ ಮುಂದೆ MSc BSc ಎಲ್ಲ ಓದಿರೋ ಡಾಕ್ಟ್ರ್ ಓದಿರೋರು ಎಲ್ಲರನ್ನೂ ನಿಲ್ಲಿಸಿ ಹಸಿ ಎಸಿಬೇಕು. ಜಯಮ್ಮ ನೀನು ತಿಳ್ಕೊಂಡಿರೋ ಒಟ್ಟು ಯಾರು ತಿಳ್ಕೊಂಡಿಲ್ಲ ಅಂತಾರೆ ನಮ್ಮೂರಾಗೆ. ಮತ್ತು ನನಗೆ ಬೈಯೋದಂಗೆ ಆಗುತ್ತೆ, ಎಲ್ಲಿ ಏನು ಮಾಡಿಸ್ಬೇಕಪ್ಪ ಅಮ್ಮಂಗಾಗುತ್ತೆ. ನೋಡಿ ನೀನು ಮಾಡಿಸ್ನಿ ಅಂತೀಯಲ್ಲ, ನಿಜವಾಗ ನನಗೆ ಅಪ್ಪ ಹೇಳ್ತಂಗಂತ ನನಗೆ ಗೊತ್ತಾಗಲ್ಲ ಕಣಪ್ಪ. ಅಕ್ಕಗೆ ಹೇಳೋದು ನಾನು, ಅಕ್ಕಗೆ ಹೇಳಪ್ಪ, ಅಕ್ಕ ಅದು ಎಲ್ಲ ತಿಳ್ಕೊಂಡಿರುತ್ತೆ ನಾನು. ಅದಕ್ಕೆ ಸರಿ ಆಯ್ತು ಹೇಳು ಅಂತ. ಈಯಪ್ಪ ನೀನು ಓದಿದ್ಯಾ ಅಂತ ನಿನ್ಗೆ ಹೇಳಿದೆ, ನೀನು ಗೊತ್ತಾಗಲ್ಲ ಅಂತ ನಾನು ಬೈತೀಯಪ್ಪ. ನೋಡಿ ನಮ್ಮ ಜಯ ತಿಳ್ಕೊಂಡಿರೋ ಒಟ್ಟು ನೀನು ತಿಳ್ಕೊಂಡಿಲ್ಲ ಅಂತು. ಎಲ್ಲದ್ರಾಗೂ ಫಾಸ್ಟ್ ಇದ್ದಾನೆ, ಎಲ್ಲದ್ರಾಗೂ ಇದ್ದಾಳೆ. ಅಡುಗೆ ಮಾಡೋದ್ರಿಂದ ಹಿಡ್ದು, ಬಟ್ಟೆ ಸೆಳೆಯೋದ್ರಿಂದ ಹಿಡ್ದು, ನೀರು ಹೊಲ್ಡೋದ್ರಿಂದ ಹಿಡ್ದು ಎಲ್ಲದ್ರಾಗೂ ಇದ್ದಾಳೆ. ಅಡುಗೆ ಮಾಡೋದು, ಹೊಲ ಮಾಡಿಸೋದು, ಗ್ರಾಮ ಪಂಚಾಯತಿ ಕೋಡ್ ಆಡೋದು, ತಾಲೂಕು ಆಫೀಸ್ನ ಕೋಡ್ ಆಡೋದು, ಎಲ್ಲದ್ರಾಗೂ ಇದ್ದಾಳೆ. ಇಂಥದ್ರಾಗ ಎಲ್ಲ ಅಂಬಂಗಿಲ್ಲ ನಮ್ಮ ಜಯಮ್ಮ. ಅದಕ್ಕೆ ನಮ್ಮನೆಯಾಗೇನೆ ಇಟ್ಕೊಂಡು ನೀವು ಯಾಕೆ ಬೇರೆ ಕಡೆಗೆ ಹೋಗ್ತೀರಾ? ಮಾಡಿಸ್ತಾಳೆ ಹೇಳಿ ಬಿಡ್ರಿ. ಅವಳು ಮಾತು ಮೀರಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಇವಾಗ ಯಾಕೆ ಅವಳೇ ಮಾಡಿಸ್ತಾಳೆ ಬಿಡ್ರಿ. ಅವಳು ಹೇಳಂದ್ರೆ ನಾನು ಸೈನ್ ಹಾಕ್ತೀನಿ. ನಾನು ಹೇಳ್ತಾ ಇದ್ದೀನಿ ತಾನೆ, ಸೈನ್ ಹಾಕು. ನೀನು ಕಣ್ಣು ಮುಚ್ಕೊಂಡು ಹಾಕ್ಬೇಕಷ್ಟೇ. ನೀನೊಂದು ಮಾತಾಡ್ಕೊಡ್ದು ನೋಡಿ, ನನ್ನ ಮಾತಿಗೆ ಹೆಂಗೆ ಬೆಲೆ ಐತೆ ನೋಡು. ಯಾರಾಗಲಿ ನನ್ನ ಮಾತು ವೇದವಾಕ್ಯ. ಜಯಮ್ಮನ ಮಾತು ಅಂದರೆ ಎಲ್ಲರಿಗೂ ವೇದವಾಕ್ಯ ಇದ್ದಂಗೆ. ಯಾರು ನನ್ನ ಮಾತು ಮೀರಲ್ಲಪ್ಪ. ಅಯ್ಯೋ ನೀನು ಜಯ, ನಾನು ಹೇಳಿದ್ರೆ ಅಮ್ಮ ಏನು ಕೇಳ್ತಿರ್ಲಿಲ್ಲ ನೋಡಿ, ನೀನು ಹೇಳೋದಕ್ಕೆ ಎಷ್ಟು ಬೇಗ ಒಪ್ಪತ್ಕೊಂಬತೈತೆ. ನೀನು ನಾನು ಹೇಳಿದ್ರು ಕೇಳ್ತಿರ್ಲಿಲ್ಲಪ್ಪ ನಮ್ಮ ಅತ್ತೆ. ನಮ್ಮ ಅಕ್ಕ ಹೇಳೋದಕ್ಕೆ ಎಷ್ಟು ಬೇಗ ಕೇಳ್ತಾ ಐತೆ. ನಮ್ಮ ಅಕ್ಕ ಹೆಂಗೆ, ಮತ್ತು ನಮ್ಮ ಅಕ್ಕನ ತುಂಬ ಜನ ಇಷ್ಟಪಡ್ತಾರೆ. ಅಭಿಮಾನಿಗಳು ಜಾಸ್ತಿ ಹೇಳಪ್ಪ, ನಮ್ಮ ಅಕ್ಕಗೆ ಏನೇ ಅಂದ್ರೂ ಅಭಿಮಾನಿಗಳು ಜಾಸ್ತಿ. ನನಗೆ ಎಲ್ಲಾದರೂ ಹಂಗೆ ಅಯ್ಯಪ್ಪ ಜನ ಅಂತೂ ಬಾರಮ್ಮ ಕುಕ್ಕಳಮ್ಮ ನಿನ್ಕಳಮ್ಮ ಅಂತಾರೆ. ಅಯ್ಯೋ ನನಗೆ ತುಂಬ ಅಭಿಮಾನಿಗಳು. ಊರಾಗೆಲ್ಲ ಅಷ್ಟೇ. ನನಗೆ ಜನಗಳು ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬಾರ್ದು, ಜನ ಸಂಪಾದನೆ ಮಾಡಬೇಕು. ಜನ ಇವತ್ತೆಲ್ಲ ನಾಳೆ ನೋಡಿ ಹೆಂಗಿರ್ತಾರೆ. ಅಯ್ಯೋ ನನ್ನ ತಗಂತ ಕ್ಯೂ ನಿಂತ್ಕೊಂತಾರೆ ಜನ. ಯಾತ್ಕನಾಗಲಿ, ಅಯ್ಯೋ ಯಾತ್ಕನಾಗಲಿ ಅಂತಕ್ಕೆ ಬರೋದೇನೆ. ಯಾತನ ಮಾಡ್ಸೋದು ಗೊತ್ತಾಗಲಿಲ್ಲ ಅಂದರೆ ಯಾರು ವಯಸ್ಸೋದಾರ ಜಯಮ್ಮ ದುಡ್ಡು ಬರೋದು ಹೆಂಗೆ ಮಾಡಿಸೋದು ಅಂತಾರೆ. ಸಂಬಳ ಬರೋದು ಹೆಂಗೆ ಮಾಡಿಸೋದು ಅಂತ ಎಲ್ಲ ನಂತಕ್ಕೆ ತೆಗ್ತಾರೆ. ಎಲ್ಲ ಮಾಡಿಸೋದಾಗಲಿ, ಎಲ್ಲ ತರೋದಾಗಲಿ, ಡಾಕ್ಯುಮೆಂಟ್ಗಳೆಲ್ಲ ನಂತಕ್ಕೆ ಬರ್ತಾರೆ. ಅದೇ ಮತ್ತೆ ಇಂಥವ್ರನ್ನ ಟ್ಯಾಲೆಂಟ್ ಇರೋರು ನಿಕ್ಕೆ ನಾವು ಯಾಕೆ ಬೇರೆ ಕಡೆಗೆ ಹೋಗ್ಬೇಕು ಹೇಳಿ. ನಮ್ಮ ಅಕ್ಕನೇ ಮಾಡಿಸುತ್ತೆ. ತಂಗಿ ನನ್ನ ತುಂಬ ಹೊಗಳ್ತಾ ಇದ್ದಾಳೆ. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತೈತಿ. ನನ್ನ ಟ್ಯಾಲೆಂಟ್ ಯಾರಿಗೂ ಇಲ್ಲ. ನಾನು ಇಲ್ಲೋಡು, ನನ್ನ ಮುಂದೆ ಓದಿರೋರು ಏನಕ್ಕೂ ಅಲ್ಲ. ನೀನು ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲ್ಲದ್ರಾಗೂ ನಾನು ಫಾಸ್ಟ್. ಎಲ್ಲದ್ರಾಗೂ ಇದ್ದೀನಿ ನಾನು. ಇಂಥದ್ರಾಗ ಇಲ್ಲ ಅಮ್ಮಂಗಿಲ್ಲ. ಎಂಥ ದೊಡ್ಡ ಅಧಿಕಾರಿ ತಕ್ಕೋಗ್ಲಿ ಮಾತಾಡ್ತೀನಿ, ಧೈರ್ಯವಾಗೇ ಮಾತಾಡ್ತೀನಿ. ಯಾತ ಮಾಡಿಸ್ಕೊ ಬರ್ಬೇಕಂದ್ರೂ ನಾನು ಧೈರ್ಯವಾಗೇ ಮಾತಾಡ್ಕೊಂಡು ಧೈರ್ಯವಾಗೇ ಮಾಡಿಸ್ತೀನಿ. ಹಂಗೆ ನಾನು ಯಾತನಾಗಲಿಲ್ಲ, ನಾನೇನಿಲ್ಲ. ಹಂಗೆ ನಾನು ಯಾವತ್ತೂ ಅಷ್ಟೇ. ನಾನು ಇವತ್ತಲ್ಲ, ನಾನು ಯಾವತ್ತೂ ಅಷ್ಟೇ.
ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.